ಈ ರೆಸಿಪಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೆ ಹಾಗೆ ಮನೆಯಲ್ಲಿರೋ ಹಿರಿಯರಿಗೆ ಒಂದು ಒಳ್ಳೆಯ ಆರೋಗ್ಯ ತಂದುಕೊಡಲಿಕ್ಕೆ ಈ ರೆಸಿಪಿ ತುಂಬ ಸಹಾಯಕವಾಗುತ್ತೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಈ ರೆಸಿಪಿ ಯಾವುದು, ಇದನ್ನು ಮಾಡೋ ಪದ್ಧತಿ ಯಾವ ರೀತಿ ಮತ್ತು ಇದರಲ್ಲಿ ಬಳಸುವಂಥ ಇಂಗ್ರೀಡಿಯೆಂಟು ಏನು ಅನ್ನೋದನ್ನು ನಾವು ನೋಡೋಣ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಶ್ರೀನಳಪಾಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಆರೋಗ್ಯಕರ ಹಾಗೂ ವಿಶೇಷವಾದಂಥ ಒಂದು ಹಣ್ಣು ಅಥವಾ ಕಾಯಿಯಿಂದ ಒಂದು ರೆಸಿಪಿನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಅದು ನಮಗೆ ಆರೋಗ್ಯನ ಹೇಗೆ ತಂದು ಕೊಡುತ್ತೆ ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಇವತ್ತು ಬಾಳೆಕಾಯಿಲಿ ಒಂದೇನಪ್ಪ ಅಂದರೆ ವಿಶೇಷವಾದ ರೆಸಿಪಿನ ರೆಡಿ ಮಾಡಿ ಕೊಟ್ಟಿದ್ದೀವಿ. ಬಾಳೆಕಾಯಿ ತಳಿಗಳಲ್ಲಿ ಹಲವಾರು ವಿಧಗಳು, ನೇಂದ್ರ ಆಗಿರ್ಬೋದು, ಜೈಂಟ್ ಗವರ್ನರ್ ಆಗಿರ್ಬೋದು. ಆದರೆ ನಾವಿವತ್ತು ನೇಂದ್ರ ಬಾಳೆಕಾಯಿಯನ್ನು ಬಳಸಿಬಿಟ್ಟು ಒಂದು ಆರೋಗ್ಯಕರವಂಥ ರೆಸಿಪಿನ ರೆಡಿ ಮಾಡಿ ಕೊಟ್ಟಿದ್ದೀವಿ. ಇವತ್ತು ಬಾಳೆಕಾಯಿಯಿಂದ ನಾವು ಮಾಲ್ಟ್ ಅಥವಾ ಮುದ್ದೆ ರೂಪದ ಒಂದು ರೆಸಿಪಿನ ರೆಡಿ ಮಾಡಿ ಕೊಟ್ಟಿದ್ದೀವಿ. ಇದಕ್ಕೆ ಬೇಕಾದಂಥ ಸಾಮಗ್ರಿ 3ರಿಂದ 4 ಬಾಳೆಕಾಯಿ, ಬಿಳಿ ಮತ್ತು ಕರಿ ಮೆಣಸು, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಕರಿಬೇವನ್ನು ಇಲ್ಲಿ ಬಳಸ್ತಾ ಇದ್ದೀವಿ. ಮೊದಲು ನಾವು ಕರಿ ಮೆಣಸು ಮತ್ತು ಬಿಳಿ ಮೆಣಸನ್ನು ಚೆನ್ನಾಗಿ ಹುರ್ಕೋಬೇಕು. ನಂತರ ಅದನ್ನು ಆರಕ್ಕೆ ಬಿಡಬೇಕು. ನಂತರ ಕೊತ್ತಂಬರಿ ಅಥವಾ ಕರಿಬೇವನ್ನು ಸೊಪ್ಪನ್ನು ಚೆನ್ನಾಗಿ ಬಿಡಿಸಿಟ್ಕೋಬೇಕು. ನಂತರ ಒಬ್ಬರಿಗೆ 3ರಿಂದ 4 ಬಾಳೆಕಾಯಿಯನ್ನು ತಗೋಬೇಕು. ಅವನ್ನೆಲ್ಲ ಸಿಪ್ಪೆನ ತೆಗೆದುಬಿಟ್ಟು ಚೆನ್ನಾಗಿ ಚಿಕ್ಕ ಪೀಸ್ ಹಾಕಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕೋಕ್ಕೆ ರೆಡಿ ಮಾಡಿ ಇಟ್ಕೋಬೇಕು. ಅಂದರೆ ಮೇಲಿರೋಂತಹ ಸಿಪ್ಪೆಯನ್ನು ಬಿಡಿಸ್ಬಿಟ್ರೆ ಒಳಗಡೆ ನಾರಿನ ಅಂಶವು ತೆಗೆದುಬಿಟ್ಟು ನಂತರ ಬಾಳೆಕಾಯಿನ ಮಾತ್ರ ನಾವಿಲ್ಲಿ ಬಳಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇಲ್ಲಿ ಯಾವುದೇ ತಳಿನ ಬಳಸಿಬಿಟ್ಟು ಬಾಳೆಕಾಯಿಯಿಂದ ಇಲ್ಲಿ ನಾವು ರೆಸಿಪಿ ಮಾಡೋದಾಗಿದ್ದರೆ ಎಲ್ಲ ಒಂದೇ ರೀತಿ ಟೇಸ್ಟ್ ಕೊಡುತ್ತೆ ಅಂತ ನಾವು ಹೇಳ್ಬೋದು. ಸಿಪ್ಪೆನ ತಗೊಂಡ್ಬಿಟ್ಟು ನಂತರ ಇದನ್ನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಂತರ ಇದರಲ್ಲಿರುವಂಥ ನಾರಿನ ಪದಾರ್ಥ ಏನಿರುತ್ತೆ ಅದು ಕೂಡ ಹೋಗಿಬಿಡುತ್ತೆ. ಆದ್ದರಿಂದ ನಮಗೆ ಬಾಳೆಕಾಯಿ ಚೆನ್ನಾಗಿ ರೆಸಿಪಿಲಿ ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ನೋಡಿರಲ್ಲ, ನಿಧಾನವಾಗಿ ಒಂದೊಂದಾಗಿ ಈ ರೀತಿಯಾಗಿ ಕ್ಲೀನಾಗಿ ಏನಪ್ಪ ಅಂದರೆ ಹೈಜಿನಿಕ್ ವೇನಲ್ಲಿ ನಾವು ಚೆನ್ನಾಗಿ ಇದನ್ನು ಬಿಡಿಸ್ಕೋಬೇಕು. ನಂತರ ಮೇಲೆ ಕೆಳಗಡೆ ಇರೋಂಥ ತುಂಬನ್ನು ತೆಗೆದುಬಿಟ್ಟು ಕೇವಲ ಬಾಳೆಕಾಯಿಯನ್ನು ಮಾತ್ರ ನಾವಿಲ್ಲಿ ಚಿಕ್ಕ ಪೀಸನ್ನಾಗಿ ಕಟ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ತಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಮಿಕ್ಸಿಯಲ್ಲಿ ಹಾಕಿದಾಗ ಇದು ಯಾವುದೇ ರೀತಿಯಾಗಿ ಉಂಡೆಯಾಗಿ ಉಳ್ಕೋದಿಲ್ಲ, ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗಿಬರುತ್ತೆ. ನೀವು ಬೇಕಾದರೆ ಇನ್ನೊಮ್ಮೆ ನೀರಿನಲ್ಲಿ ಹಾಕಿಬಿಟ್ಟು ಮತ್ತೊಮ್ಮೆ ತೊಳ್ಕೊಂಬಿಟ್ಟು ತಗೋಬೋದು. ನಂತರ ರೆಡಿ ಮಾಡಿರೋಂಥ ಇಂಗ್ರೀಡಿಯೆಂಟ್ನ ಮಿಕ್ಸರಲ್ಲಿ ಹಾಕೋಬೇಕು. ಖಾರಕ್ಕೆ ಸ್ವಲ್ಪ ಏನಪ್ಪ ಅಂದರೆ ನೀವು 1 ಚಮಚ ಖಾರದ ಪುಡಿ ಹಾಕ್ಕೋಬೋದು, ಇಲ್ಲಾಂದರೆ 2ರಿಂದ 3 ಮೆಣಸಿನಕಾಯಿನ ಕೂಡ ಇಲ್ಲಿ ಹಾಕ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಕಾಳು ಮತ್ತು ಬಿಳಿ ಮೆಣಸಿನ ಕಾಳನ್ನು ಹಾಕ್ಕೊಂಡು ಇಲ್ಲಿ ನಾವೇನಪ್ಪ ಅಂದರೆ ಚೆನ್ನಾಗಿ ಅದನ್ನು ಪೇಸ್ಟ್ ರೂಪದಲ್ಲಿ ರೆಡಿ ಮಾಡ್ಕೋಬೇಕು. ನೀರು ಹಾಕ್ದೇ ಪೇಸ್ಟ್ ಆಗೋವರೆಗೆ ಎಲ್ಲ ಇಂಗ್ರೀಡಿಯೆಂಟ್ನ ಚೆನ್ನಾಗಿ ರುಬ್ಕೋಬೇಕು. ಇಲ್ಲಿ ರೆಸಿಪಿ ಪ್ರಿಪೇರ್ ಮಾಡೋಕ್ಕೆ ನಾನು ಕುಸುಬೆ ಎಣ್ಣೆ, ಅಂದರೆ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಆಗುವಂಥ ಕುಸುಬೆ ಎಣ್ಣೆನ ಬಳಸ್ತಾಯಿದ್ದೀನಿ. ಇದು ಚಳಿಗಾಲಕ್ಕಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ರೆಸಿಪಿ ಕೂಡ ಮಾಡೋವಂಥ ಪದಾರ್ಥಗಳು ಈ ಒಂದು ಕುಸುಬೆ ಎಣ್ಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟು ಅದರಲ್ಲಿ ಬರುವಂಥ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಮೊದಲು ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಇಂಗನ್ನು ಹಾಕ್ಕೋತಾ ಇದ್ದೀವಿ. ನಂತರ ಸಾಸಿವೆ ಕಾಳು, ಅದು ಚೆನ್ನಾಗಿ ಸಿಡಿದ ನಂತರ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಅರಿಶಿನ ಹಾಕ್ಕೊಂಬಿಟ್ಟು ಒಗ್ಗರಣೆನ ಪ್ರಿಪೇರ್ ಮಾಡ್ಬೋದು. ನಂತರ ಇಲ್ಲಿ ಕರಿಬೇವು ಹಾಕ್ಕೋತಾ ಇದ್ದೀವಿ. ಅದು ಸಿಡಿದ ನಂತರ ಮಾಡ್ಕೊಂಡಿಟ್ಟಿರೋಂಥ ಪೇಸ್ಟನ್ನು ಇದಕ್ಕೆ ನಾವು ಬೆರೆಸ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ಬೋದು, ಚಿಕ್ಕವರಿದ್ದಾಗ ನಾವು ಒಂದು ಜೋಳದ ಮುದ್ದೆ, ರಾಗಿ ಮುದ್ದೆ ಅಥವಾ ಗೋಧಿಯಿಂದ ಮಾಡಿದಂಥ ಹಿಟ್ಟಿನ ಮುದ್ದೆನ ನಮಗೆ ಚಿಕ್ಕವರಿದ್ದಾಗ ತಿನ್ನಲಿಕ್ಕೆ ಕೊಡ್ತಿದ್ರು. ಅದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತು. ಹಾಗೆಯೇ ನಮಗೆ ಶಕ್ತಿ ಬಲವೃದ್ಧಿ ಆಗಲಿಕ್ಕೆ ಹೆಲ್ಪ್ ಆಗ್ತೈತೆ ಅನ್ನೋದನ್ನು ನಾವು ಗಮನಿಸ್ಬೋದು. ಅದೇ ರೀತಿಯಾಗಿ ಮಾರ್ಕೆಟ್ನಲ್ಲಿ ಕೂಡ ಈಗ ಮಾಲ್ಟ್ ಅಂಥೇಳಿ ಅಥವಾ ಪ್ರೋಟೀನ್ ಶೇಕ್ ಅಂಥೇಳಿ ಎಲ್ಲ ಸಿಗ್ತವೆ. ಅದ್ರ ಬದಲು ನಾವು ನೈಸರ್ಗಿಕವಾಗಿ ಈ ರೀತಿಯಾಗಿ ಹಣ್ಣುಗಳಿಂದ, ಕಾಯಿಗಳಿಂದ, ಮನೆಯಲ್ಲೇ ಅವೈಲೇಬಲ್ ಆಗೋಂಥ ಇಂಗ್ರೀಡಿಯೆಂಟ್ನಿಂದ ಈ ರೀತಿ ಒಂದು ರೆಸಿಪಿ ಮಾಡೋದು ತುಂಬ ಸುಲಭ ಅನ್ನೋದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದನ್ನು ಸ್ವಲ್ಪ ಗ್ಯಾಸ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಈ ರೀತಿಯಾಗಿ ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೈ ಆಡಿಸ್ಬಿಟ್ರೆ ಪ್ರಿಪೇರ್ ಆಗಿ ಬೆಳಗಿನ ಹೊತ್ತಿನಲ್ಲಿ ಟಿಫಿನ್ ಅಥವಾ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿ ಆಗುತ್ತೆ. ಹಾಗೆ ಸ್ನೇಹಿತರೆ, ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ.
ಇದೇ ರೀತಿ ರುಚಿಕರ ಮತ್ತು ಆರೋಗ್ಯಕರ ವಿಡಿಯೋದೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ಟೇಕ್ ಕೇರ್. ಟಾಟಾ ಬಾಯ್ ಬಾಯ್. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು.